ನೋಡಿ, ಇದು ಕೊಬ್ಬರಿ ಮಿಠಾಯಿಗೋಸ್ಕರ ಮಾಡ್ತಾಯಿರೋ ಸಕ್ಕರೆ ಪಾಕ. ಸಕ್ಕರೆ ಹಾಕ್ಬೇಕಾದ್ರೆ ವಿಡಿಯೋ ಮಾಡಲಿಲ್ಲ, ಬ್ಯುಸಿ ಆಗಿಬಿಟ್ಟಿದ್ದೆ. ನೋಡಿ ಹಿಂಗೆ ಕುದೀತಾ ಇದೆ. ಈಗ ಸಕ್ಕರೆ ಪಾಕ ರೆಡಿಯಾಗಿದೆ. ಓ ಹಂಗೆ ಕೈಗೆ ಅಂಟಿಸ್ತಾ ಇದ್ರೆ ಪಾಕ ರೆಡಿ ಅಂತನಾ? ಇಕ್ಕು ಕೈ ಹೊರಳಿಕೆ. ರೆಡಿ ಆಗೈತಾ? ಆಲ್ಮೋಸ್ಟ್ ಸಕ್ಕರೆ ಪಾಕ ರೆಡಿ ಇದೆ. ಈ ಸಕ್ಕರೆ ಪಾಕ ಯೂಸ್ ಮಾಡೋದು, ಕೊಬ್ಬರಿ ಮಿಠಾಯಿ ಮಾಡೋದು, ತಿಂತಾ ಇರೋದು. ಪೂರ್ತಿ ವಿಡಿಯೋ ನೋಡ್ಕೊತಾ ಇರಿ, ನೀವು ಮಾಡ್ಕೊತಾ ಇರಿ, ತಿನ್ಕೋತಾ ಇರಿ. ನೋಡಿ ಫ್ರೆಂಡ್ಸ್, ಇದು ತುಪ್ಪದಲ್ಲಿ ಹುರಿದಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿ. ನೋಡಿ, ಇದನ್ನು ಈ ಕೊಬ್ಬರಿನ ತುರಿದು ಮತ್ತು ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿರೋವಂಥದ್ದು. ನೋಡಿ ಎಷ್ಟು ಉದುರಾಗಿ ಸಣ್ಣದಾಗಿದೆ. ಇದಕ್ಕೆ ಸ್ವಲ್ಪ ಮಾಡ್ಕೋತೀನಿ, ಅದು ಸ್ವಲ್ಪನೂ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟಕ್ಕೆ ಮಾಡ್ಕೋಬೋದು. ನಮ್ಮ ಮನೇಲಿ ನಾವು ಜಾಸ್ತಿ ಇಷ್ಟಪಟ್ಟು ತಿಂತೀವಿ ಇದನ್ನು, ಹಂಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಳ್ತೀವಿ. ನೋಡಿ ಇದೇ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಪ್ಪದಲ್ಲಿ ಮೊದಲು ಹುರಿದಿದ್ವಲ್ಲ ದ್ರಾಕ್ಷಿ ಗೋಡಂಬಿನ, ಅದಕ್ಕೆ ತುಪ್ಪ ಸೇರ್ಕೊಂಡಿರುತ್ತೆ, ಈ ಕೊಬ್ಬರಿಗೂ ಸೇರ್ಕೋಬೇಕಲ್ಲ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಆಗುತ್ತೆ. ಮತ್ತು ಇದಕ್ಕೆ ಗಸಗಸೆ ಹುರಿದಿರೋದು, ಇದಕ್ಕೆ ಹುರಿದು ಇಟ್ಕೊಂಡಿರೋಂಥ ಗಸಗಸೆನ ಆ್ಯಡ್ ಮಾಡ್ಕೊಬೇಕು. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಪ್ಪದಲ್ಲೇ ಹುರ್ಕೊಬೇಕಾ ಎಲ್ಲನೂ? ತುಪ್ಪದಲ್ಲಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸಕ್ಕರೆ ಪಾಕ, ನೋಡಿ ಸಕ್ಕರೆ ಪಾಕನ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ತುಂಬ ಬಿಸಿ ಇದೆ, ಚಿಸ್ ಅಂತ ಸೌಂಡ್ ಬರ್ತಾ ಇದೆ. ಇದೆಲ್ಲ ಹುರ್ಕೊಳ್ಳುವಾಗಲೇ ಸಕ್ಕರೆ ಪಾಕಕ್ಕೆ ಇಟ್ಟಿರ್ತಿದ್ದೆ ನಾನು. ಲಾಸ್ಟ್ ಟೈಮಲ್ಲಿ ನಮ್ಮ ಮನೆಯಲ್ಲಿ ಕೊಬ್ಬರಿ ಮಿಠಾಯಿ ಮಾಡಿದ್ದೋ, ಆದರೆ ಅದು ಕೊಬ್ಬರಿ ಮಿಠಾಯಿ ಆಗಿರಲಿಲ್ಲ, ಕೊಬ್ಬರಿ ಉಂಡೆ ಆಗಿತ್ತು. ಲಾಡು ಥರ ಉಂಡೆ ಕಟ್ಕೊಂಡು ತಿಂದಿದ್ದು, ಚೆನ್ನಾಗಿತ್ತು. ಅಂಗಡಿಲಿ ಮಾರಾಟ ಮಾಡೋದಕ್ಕೆ ಮಾಡಬೇಕಾದ್ರೆ ಮೇಲ್ಗಡೆ ಕೊಬ್ಬರಿ ಮೇಲೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟಿರ್ತಾರೆ, ವೈಟ್ ಮಾತ್ರ ಯೂಸ್ ಮಾಡ್ತಾರೆ. ನಾವು ಮನೆಗೆ ಮಾಡ್ಕೊಳ್ಳೋದ್ರಿಂದ ಅದನ್ನೇನು ತೆಗ್ದಿಲ್ಲ, ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ಅಲ್ಲಲ್ಲಿ ಲೈಟಾಗಿ ಬ್ಲ್ಯಾಕ್ ಥರ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಕೊಬ್ಬರಿ ತುರಿದು ನಾನೇ ಅಲ್ವಾ, ನೆನೆ ಪೂರ್ತಿ ಕೈ ನೋವು ಬಂತು. ಕೊಬ್ಬರಿ ತುರಿದು ಕೈ ನೋವು ಬಂತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇರೆ ಇನ್ನೇನು ಹಾಕಂಗಿಲ್ಲ ಇದಕ್ಕೆ? ಏಲಕ್ಕಿ ಮತ್ತು ಒಂದೆರಡು ಸ್ಪೂನು ತುಪ್ಪ. ಇದು ಹೋಮ್ ಮೇಡ್ ಗೀ, ಅಂದರೆ ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂಥ ತುಪ್ಪ. ಸ್ಪೆಷಲ್ ಹಾಲು ತೊಗೊಂಬಂದು ಚೆನ್ನಾಗಿ ಕಾಯಿಸಿದ್ರೆ ಅದ್ರ ಕೆನೆಯಲ್ಲೇ ಎತ್ತಿಟ್ಕೊಂಡ್ರೆ ಈ ಥರ ಮನೇಲೇ ತುಪ್ಪ ರೆಡಿ ಮಾಡ್ಕೋಬೋದು. ನಾವು ಹೊರಗಡೆಯಿಂದ ತುಪ್ಪ ತರೋದಿಲ್ಲ, ಮನೇಲೇ ರೆಡಿ ಮಾಡ್ಕೊತಾರೆ. ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಮಕ್ಳುಗಳು ತಿನ್ಸೋಕೆ ಹಾಕೋದಲ್ವಾ,
ಅದಕ್ಕೆ ಹೊರಗಡೆಯಿಂದ ತರಲ್ಲ, ಮನೇಲೇ ತುಪ್ಪ ರೆಡಿ ಮಾಡ್ಕೊತಾರೆ. ಇದು ಕುಕ್ಕಿಂಗ್ ಚಾನಲ್ ಅಲ್ಲ, ಬ್ಲಾಗ್ ಚಾನಲ್. ಆದರೆ ಏನು ಇಂಥ ಕುಕ್ಕಿಂಗ್ದೆಲ್ಲ ತೋರಿಸ್ತಾರೆ ಅಂತ ಅನ್ಕೊಂಬೇಡಿ. ಮನೇಲಿ ತಿನ್ನೋಕ್ಕೋಸ್ಕರ ನಮಗೋಸ್ಕರ ಮಾಡ್ಕೊತಿರೋದ್ರಿಂದ ಸುಮ್ಮನೆ ಇದನ್ನೆಲ್ಲ ತೋರಿಸ್ತಾ ಇದ್ದೇವೆ ಅಷ್ಟೇ. ಮತ್ತು ನೋಡಿ, ಇದು ಕುಟ್ಟಿ ಪುಡಿ ಮಾಡಿರೋಂಥ ಏಲಕ್ಕಿ. ನೋಡಿ ನಮ್ಮನೆ ಕುಟಾಣಿ ಎಷ್ಟು ದೊಡ್ಡದಾಗಿದೆ ಅಂತ. ಇದನ್ನು ಕುಟ್ಟಿ ಪುಡಿ ಮಾಡೋಕ್ಕೆ ಅಂತ 600 ರೂಪಾಯಿ ಕೊಟ್ಟು ತಂದಿರೋ ಅಂಥ ಕುಟಾಣಿ ಇದು. ಅಜ್ಜಿ ಇರೋ ಎಲೆ ಅಡಿಕೆ ಕುಟ್ಟಕ್ಕೆ ಮಡಿಕತ್ತಿದ್ರಲ್ಲ ಆ ಥರ ಕುಟಾಣಿ ದೊಡ್ಡದಾಗಿದೆ ಅಷ್ಟೆ. ಕೊಬ್ಬರಿ ಮಿಠಾಯಿ ಮಾಡೋಕ್ಕೋಸ್ಕರ ತಂದಿರೋ ಕುಟಾಣಿ. ಹೋಯ್ತು ನನ್ನ ದುಡ್ಡು 600 ರೂಪಾಯಿ. 600 ರೂಪಾಯಿಗೆ ಒಂದು ತಿಂಗಳೆಲ್ಲ ಕೊಬ್ಬರಿ ಮಿಠಾಯಿ ಬಂದ್ಬಿಡೋದು. ಇದು ಹಾರ್ಕೊಂಡ್ಮೇಲೆ ಉಂಡೆ ಕಟ್ಟಬೇಕು. ಉಂಡೆ ಕಟ್ಟಬೇಕಾ? ಅಲ್ಲ, ಕೊಬ್ಬರಿ ಉಂಡೆನ ಕೊಬ್ಬರಿ ಮಿಠಾಯ? ಕೊಬ್ಬರಿ ಮಿಠಾಯಿ. ಕೊಬ್ಬರಿ ಮಿಠಾಯಿ. ನೋಡಿ, ಈಗ ಗ್ಯಾಸ್ ಮೇಲಿಂದ ತೆಗೆದು ಕೆಳಗಡೆ ಹಾರ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದಾರೆ. ಇದು ತುಂಬ ತಣ್ಣಗಾಗಬೇಕು, 1 ಅವರ್ 2 ಅವರು ತಣ್ಣಗಾಗಲಿ. ತಣ್ಣಗಾದಮೇಲೆ ಮತ್ತು ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಈಗ ಇದು ಪೂರ್ತಿ ತಣ್ಣಗಾಗಿದೆ. ಸೊ ಇದನ್ನು ನೋಡೋಣ, ಕಟ್ ಮಾಡೋಣ, ಯಾವ ಥರ ಬರುತ್ತೆ ಅಂತ ನೋಡೋಣ. ಓಹೋ, ಇನ್ನೊಂದು ಸ್ವಲ್ಪ ಇದು ಮಾರ್ಕೋಬೇಕಿತ್ತು, ಅಥವಾ ಸ್ವಲ್ಪ ಅಂಟು ಥರ ಆಗಬೇಕಿತ್ತು, ಅಥವಾ ಏನಾದರೂ ಮಿಸ್ಟೇಕ್ ಆಗಿದೆಯಾ ಗೊತ್ತಾಗ್ತಾ ಇಲ್ಲ. ನೋಡೋಣ, ಪೂರ್ತಿ ಕಟ್ ಮಾಡೋಣ, ಗೊತ್ತಾಗುತ್ತೆ. ಅಷ್ಟೇ, ಇದೇನಿಲ್ಲ. ಈ ಥರ ಕಟ್ ಮಾಡೋದು, ಪೂರ್ತಿ ಹಾರ್ಕೊಂಡ್ಮೇಲೆ ಎಲ್ಲ ತೊಗೊಂಡು ಒಂದು ಡಬ್ಬಿಗೋ ಬಾಕ್ಸ್ಗೋ ಏನಕ್ಕಾದರೂ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ತಿಂತಾ ಇರೋದು. ಈಗ ಅಡ್ಡ ಕಟ್ ಮಾಡಲ್ವಾ? ಇನ್ನು ಸಮಯ ಆಗಲ್ಲ ಅಂತ. ಓಕೆ, ನೋಡಿ ಈ ಥರ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಕೆಲವೊಂದು ಕಡೆ ಸರಿಯಾಗಿ ಬರ್ತಾ ಇಲ್ಲ, ಇನ್ನು ಸ್ವಲ್ಪ ಹಾರ್ಕೋಬೇಕದು. ಹಾರ್ಕೊಳ್ಳಿ. ನೋಡಿ, ಇದೇ ಕೊಬ್ಬರಿ ಮಿಠಾಯಿ, ತಿನ್ನಲು ರೆಡಿಯಾಗಿರುವಂತಹ ಕೊಬ್ಬರಿ ಮಿಠಾಯಿ. ನಾನಂತೂ ತಿಂದೆ, ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ. ಸೊ ನೀವು ಮಾಡಿ, ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಪೂರ್ತಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ.